ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಹರಮದನ್. ಫ್ರೆಂಡ್ಸ್, ಇವತ್ತು ಒಂದು ತುಂಬ ತುಂಬ ಮುಖ್ಯವಾದಂತಹ ವಿಷಯದ ಬಗ್ಗೆನೇ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ. ಏನಂತ ಅಂದರೆ, ಈ ನಮ್ಮ ಕರ್ನಾಟಕ ಸರ್ಕಾರ ಏನು ನಮ್ಮ ಗ್ರಾಮ ಪಂಚಾಯತ್ RDPR ಅಂತ ಏನು ಹೇಳ್ತೀವಿ, ಈ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಾಗ್ಬೋದು ಅಥವಾ ನಮ್ಮ BBMPಯಲ್ಲಾಗ್ಬೋದು, ಈ ಸ್ವತ್ತು, ಈ ಖಾತಾ, ಈ ಆಸ್ತಿ ಅಂತ ಏನು ಹೇಳ್ತೀವಿ, ಇದು ಎಲ್ಲದಕ್ಕೂ ಕೂಡ ನಮ್ಮ ಕರ್ನಾಟಕ ಸರ್ಕಾರ ಒಂದು ಮುನ್ನುಡಿಯನ್ನು ಕೊಟ್ಟಾಯಿತು. ಆದರೆ ಅದನ್ನು ಚಾಲ್ತಿಗೆ ತಂದು ಸುಮಾರು ತಿಂಗಳುಗಳು ಕಳೆದರೂ ಕೂಡ ಇನ್ನೂ ಕೂಡ ಯಾರಿಗೂ ಕೂಡ ಖಾತಾ ಅನ್ನೋದು ಸಿಗ್ತಾ ಇಲ್ಲ. ಯಾಕಂತಂದರೆ ನಮ್ಮ BBMP ಲಿಮಿಟಲ್ಲಿ ಆಗ್ಬೋದು, ಓನ್ಲಿ ಬೆಸ್ಕಾಂ ಬಿಲ್ ಯಾರ ಹತ್ರ ಇದೆ, ಮೀನ್ಸ್ ಮನೆಗಳಿಗೆ ಬಿಲ್ಡಿಂಗ್ಗಳಿಗೆ ಮಾತ್ರನೇ ಈ ಖಾತಾ ಅನ್ನೋದು ಸಿಗ್ತಾ ಇರೋದು. ಸೈಟ್ಗಳಿಗೆಲ್ಲನೂ ಮುಂಚೆ ಏನು ಕೊಟ್ಟಿದ್ದಾರೆ ಅದು ಮಾತ್ರನೇ ಸೈಟ್ಗಳಿಗಿರೋದು. ಇವಾಗ ಕಂಪ್ಯೂಟರೈಸ್ಡ್ ಈ ಖಾತಾ ಯಾರಿಗೂ ಕೂಡ ಕೊಡ್ತಾ ಇಲ್ಲ. ಯಾಕಂತಂದರೆ ಎಲ್ಲರೂ ಕೂಡ ಏ ಖಾತಾ ಮಾಡಿಸ್ಕೊಂಡ್ಲಿ ಅನ್ನೋ ಒಂದೇ ಒಂದು ಕಾನ್ಸೆಪ್ಟಿಂದ ಯಾರಿಗೂ ಕೂಡ ಬಿ ಖಾತಾ 11B ಅಂತ ಏನು ಹೇಳ್ತೀವಿ, ಆ 11B ಖಾತಾ BBMP ಲಿಮಿಟಲ್ಲಿ ಆಗ್ಬೋದು ಅಥವಾ ಯಾವುದೇ ಒಂದು ಜೂರಿಡ್ ಸೆಕ್ಷನಲ್ಲಿ ಆಗ್ಬೋದು ಕೊಡ್ತಾ ಇಲ್ಲ. ಯಾಕಂದರೆ ಪುರಸಭೆ, ನಗರಸಭೆ, ಗ್ರಾಮ ಪಂಚಾಯತ್ ಎಲ್ಲ ಕಡೆಗೂ ಕೂಡ ಅಪ್ಲಿಕೇಶನ್ ತಗೊಳ್ತಿದ್ದಾರೆ. ಆಗಲಿ ಸುಮಾರು ಖಾತಾ ಇಶ್ಯೂ ಮಾಡದೆ ಎಲ್ಲ ಕಡೆಗೂ ಕೂಡ ಪೆಂಡಿಂಗನ್ನು ಇಟ್ಟಿದ್ದಾರೆ. ಆದರೆ ಇಲ್ಲಿ ಒಂದೇ ಒಂದು ಟ್ವಿಸ್ಟ್ ಅನ್ನೋದು ಇದೆ. ಏನಂತಂದರೆ, ಯಾರು ತಮ್ಮ ಸೈಟ್ಗಳಿಗೆ ಟ್ಯಾಕ್ಸ್ ಅನ್ನ ಪೇ ಮಾಡ್ಕೊಂಡು ಬರ್ತಾ ಇದ್ರು, ಮೀನ್ಸ್ ಕಂಪ್ಯೂಟರೈಸ್ಡ್ ಟ್ಯಾಕ್ಸ್ ತುಂಬ ಜನ ಕಟ್ಟಿದ್ದೀರಾ. ಯಾಕಂತಂದರೆ ಇಲ್ಲಿ ಒಂದೇ ಒಂದು ನೀವು ಗಮನಿಸಬೇಕಾದಂತಹ ವಿಷಯ ಏನಂತಂದರೆ, ಸುಮಾರು ಜನ ಟ್ಯಾಕ್ಸನ್ನು ಕಟ್ಟಿದ್ದೀರಾ. ಆದರೆ ಎಲ್ಲರಿಗೂ ಕೂಡ ಪಂಚಾಯಿತಿಯವರು ಮಾಡಿರೋ ಒಂದೇ ಒಂದು ತಪ್ಪು ಅಂತ ಅಂದರೆ, ನಿಮಗೆ ರೈಟಿಂಗ್ ರಿಸಿಪ್ಟನ್ನು ಕೊಟ್ಟಿದ್ದಾರೆ. ಆ ರೈಟಿಂಗ್ ರಿಸಿಪ್ಟು ನಿಮಗೆ ಅಲ್ಲಿ ಲೆಡ್ಜರಲ್ಲಿ ಎಂಟ್ರಿ ಇರಲ್ಲ. ಸರ್, ನಾವು ಟ್ಯಾಕ್ಸ್ ಕಟ್ಟಿದ್ದೀವಿ ಅಂತ ತುಂಬ ಜನ ಹೇಳ್ತಾ ಇದ್ದೀರಾ. ಆದರೆ ನೀವು ಕಟ್ಟಿರುವಂತಹ ಟ್ಯಾಕ್ಸಿಗೆ ಏನು ಇವಾಗ ಹೊಸದಾಗಿ ಬಾಪೂಜಿ ಸೇವಾ ಕೇಂದ್ರ ಅಂತ ಬಂತು, ಆ ಬಾಪೂಜಿ ಸೇವಾ ಕೇಂದ್ರದಲ್ಲಿ ನಿಮಗೆ PID ನಂಬರ್ ಜನರೇಟ್ ಆಗಿ ಆ್ಯಸ್ ಪರ್ PID ನೀವೇನಾದ್ರೂ ಟ್ಯಾಕ್ಸ್ ಪೇ ಮಾಡಿತ್ತು ಅಂತಂದರೆ ನಿಮಗೆ ಇಮ್ಮಿಡಿಯೇಟ್ ಈ ಖಾತಾವನ್ನು ತಗೊಳ್ಬೋದು. ಅದು ಯಾವುದೇ ಜಮೀನಾಗಿರಲಿ, ರೆವೆನ್ಯೂ ಸರ್ವೆ ನಂಬರ್ ಆಗಿರಲಿ ಅಥವಾ ಗ್ರಾಮ ಠಾಣ ಆಗಿರಲಿ, ಯಾವುದೇ ಜಮೀನಾಗಿದ್ರೂ ಕೂಡ ನಿಮಗೆ ಇಮ್ಮಿಡಿಯೇಟ್ ಖಾತಾ ಅನ್ನೋದು ಸಿಗುತ್ತೆ. ನೀವು ಏನು ಅದಕ್ಕೆ ತಿಂಗಳುಗಟ್ಟಲೆ ನೀವು ವೆಯ್ಟ್ ಮಾಡುವಂತಹ ಪರಿಸ್ಥಿತಿ ಇಲ್ಲ. ಯಾಕಂತಂದರೆ ನಿಮಗೆ ಆಲ್ರೆಡಿ ಅದರಲ್ಲಿ PID ನಂಬರ್ ಅನ್ನೋದು ಕೂಡ ಜನರೇಟ್ ಆಗಿರುತ್ತೆ. ಆ PID ನಂಬರ್ ಜನರೇಟ್ ಆಗಿದ್ರೆ ನಾವು ಹೊಸದಾಗಿ ಅಪ್ಲಿಕೇಶನ್ ಹಾಕ್ಬಿಟ್ಟು ಇಮ್ಮಿಡಿಯೇಟ್ ಬೇಕಾದರೆ ಮ್ಯಾಕ್ಸಿಮಮ್ 1 ವೀಕ್ 10 ಡೇಸಲ್ಲಿ ನಿಮಗೆ ಖಾತಾವನ್ನು ಬೇಕಾದರೂ ಕೂಡ ನಾವು ತರಿಸಿ ಕೊಡ್ತೇವೆ. ಅದು ಯಾಕಂದರೆ ಇಮ್ಮಿಡಿಯೇಟ್ ನಿಮಗೆ ಡ್ರಾಫ್ಟ್ ಖಾತಾ ಅನ್ನೋದು ಜನರೇಟ್ ಆಗುತ್ತೆ. ಆ ಡ್ರಾಫ್ಟ್ ಖಾತಾ ಜನರೇಟ್ ಆಯಿತು ಅಂತಂದರೆ ಆಟೋಮೆಟಿಕ್ ನಾವು ಒಂದು ಫೈನಲ್ ಖಾತಾವನ್ನು ತಗೊಳ್ಬೋದು. ಯಾಕಂತ ಅಂದರೆ ನಿಮಗೆ ಅಲ್ಲಿ ಟ್ಯಾಕ್ಸ್ ಪೇಯ್ಡಲ್ಲಿ PID ನಂಬರ್ ಜನರೇಟ್ ಆಗಿಲ್ಲ ಅಂತಂದರೆ ನೀವು ಫೈನಲ್ ಖಾತಾವನ್ನು ತಗೊಳ್ಳಿಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಆದರೆ ನೀವೇನಾದ್ರೂ ಕಂಪ್ಯೂಟರೈಸ್ಡ್ ಟ್ಯಾಕ್ಸ್ ಪೇಯ್ಡ್ ರಿಸಿಪ್ಟ್ ಇತ್ತು ಅಂತ ಅಂದರೆ, ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ, ನನ್ನ ಹತ್ರ ಒಂದು ಕಾಪಿ ಇಟ್ಕೊಂಡಿದ್ದೀನಿ ನಾನು. ನೋಡಿ ಇಲ್ಲಿ ನಿಮಗೆ PID ನಂಬರ್ ಜನರೇಟ್ ಆಗಿದೆ. ನಿಮಗೆ ಏನು ಈ 18 ಡಿಜಿಟ್ PID ನಂಬರ್ ಜನರೇಟ್ ಆಗಿದೆ, ಈ PID ನಂಬರ್ ಇತ್ತು ಅಂತಂದರೆ ನೀವು ಈಸಿಯಾಗಿ ಖಾತಾ ಮಾಡ್ಕೊಳ್ಬೋದು. ಅದು 100% ಪಾಸಿಬಿಲಿಟಿ ಇದೆ. ಯಾಕಂತ ಅಂದರೆ ನಿಮಗೆ ಅದಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ ಅನ್ನೋದೊಂದು ಇಲ್ಲ. ಯಾಕಂದರೆ ಕರ್ನಾಟಕ ಸರ್ಕಾರಕ್ಕೆ ಬೇಕಿರೋದು ಬಂದ್ಬಿಟ್ಟು ಇನ್ಕಮ್ ಟ್ಯಾಕ್ಸ್. ನೋಡಿ ಈ ಥರ ಬರುತ್ತೆ ನಿಮಗೆ. ಇವಾಗ ಬಂದರೂ ಕೂಡ ನಮೂನೆ 11B ಅಂತ ಬರುತ್ತೆ. ಇದರಲ್ಲಿ ನಿಮಗೆ ನಿಮ್ಮ ಪ್ರಾಪರ್ಟಿಯ ಎಲ್ಲ ವಿವರಗಳು ಇರುತ್ತೆ. ನಿಮ್ಮ ಡೈಮೆನ್ಷನ್ ಆಗ್ಬೋದು ಅಥವಾ ನಿಮ್ಮ ಟ್ಯಾಕ್ಸ್ ನೀವು ಪೇ ಮಾಡಿರೋದಾಗ್ಬೋದು ಅಥವಾ ಮಾಲೀಕರ ಹೆಸರಾಗ್ಬೋದು, ಪ್ರತಿಯೊಂದು ಕೂಡ ಇದರಲ್ಲಿ ಇರುತ್ತೆ. ಪೂರ್ತಿನೂ ನಿಮಗೆ ಸೈಟ್ ಫೋಟೋ ಆಗ್ಬೋದು, ಮಾಲೀಕರ ಫೋಟೋ ಆಗ್ಬೋದು, ಸೈಟ್ ಫೋಟೋ ಆಗ್ಬೋದು, ಡೈಮೆನ್ಷನ್ ಆಗ್ಬೋದು, ಪ್ರತಿಯೊಂದು ಡೀಟೇಲ್ಸ್ ಕೂಡ ಇರುತ್ತೆ ವಿತ್ ಡಿಜಿಟಲ್ ಸೈನ್. ವಿತ್
ಡಿಜಿಟಲ್ ಸೈನ್ ಕೂಡ ನಿಮಗೆ ಬಂದಿರುತ್ತೆ. ಇದಕ್ಕೆ ನಿಮಗೆ ಯಾವುದೇ ಥರ ಸೀಲು ಸೈನು ಏನು ಕೂಡ ನಿಮಗೆ ಅವಶ್ಯಕತೆ ಇಲ್ಲ. ಯಾಕಂದರೆ ಇಲ್ಲಿ ಡಿಜಿಟಲ್ ಸಿಗ್ನೇಚರ್ ಆಗಿರುವ ಕಾರಣ ನಿಮಗೆ ಯಾವುದೇ ರೀತಿಯ ನಿಮಗೆ ಸಿಗ್ನೇಚರ್ ಅವಶ್ಯಕತೆ ಬರಲ್ಲ. ಇದು 11B ನಮೂನೆ 11B ಅಂತ ಹೇಳ್ತೀವಿ ನಾವು. ಇವಾಗ ಪ್ರತಿಯೊಬ್ಬರಿಗೂ ಕೂಡ ನಾವೇನು ಅಪ್ಲಿಕೇಶನ್ ಹಾಕಿದ್ದೀವಿ ಪ್ರತಿಯೊಬ್ಬರಿಗೂ ಕೂಡ ನೆಕ್ಸ್ಟ್ ಫ್ಯೂಚರ್ ನಿಮಗೆ ಇದೇ ಖಾತಾನೆ ನಿಮಗೆ ಬರೋದು. ನಮೂನೆ 11B 11A ಬರುತ್ತೆ. ಅದು ಬಂದ್ಬಿಟ್ಟು ನಿಮಗೆ ಓನ್ಲಿ ಅಪ್ರೂವ್ಡ್ ಮೀನ್ಸ್ ಬೈಯಪ್ಪ, BMRDA, BMICPA ಮತ್ತು ನಿಮಗೆ ಏನಾದ್ರೂ ಕನ್ಸರ್ನ್ ಸಿಟಿ ಲಿಮಿಟ್ ಏನಾದರೂ ಇತ್ತು ಅಂತಂದರೆ ಆ ಸಿಟಿ ಡೆವಲಪ್ಮೆಂಟ್ ಅಥಾರಿಟಿಯಿಂದ, ಫಾರ್ ಎಕ್ಸಾಂಪಲ್ ನೆಲಮಂಗಲ ಬಂತು ಅಂತಂದರೆ NPA ಅಪ್ರೂವಲ್ ಬರುತ್ತೆ. ಅದಕ್ಕೂ ಕೂಡ ಎ ಖಾತಾ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ತುಮಕೂರು ಟುಡಾ ಅಂತ ಬರುತ್ತೆ, ತುಮಕೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, ನಮ್ಮ ಬೆಂಗಳೂರಲ್ಲಿ ಯಾವ ಥರ ಬರುತ್ತೆ ಆ ಥರ ಅದಕ್ಕೂ ಕೂಡ ನಿಮಗೆ ನಮೂನೆ ಎ ಅಂತ ಬರುತ್ತೆ. ಮೀನ್ಸ್ 11A ಅಂತಂದೇಳಿ ಬರುತ್ತೆ. ಇದರಲ್ಲಿ 2 ಕ್ಯಾಟಗರಿ ಬರುತ್ತೆ. ಇದು ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ದೀರಾ. 11A 11B ಎ ಖಾತಾ ಮತ್ತೆ ಬಿ ಖಾತಾ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ನಂದೊಂದು ಸ್ಮಾಲ್ ರಿಕ್ವೆಸ್ಟ್, ನೀವು ನನ್ನ ವಿಡಿಯೋಸನ್ನು ನೋಡಿ. ಯಾಕಂತಂದರೆ ತುಂಬ ಜನ ಸುಮ್ಮನೆ ಫೋನ್ ಮಾಡ್ತೀರಾ. ಏನಕ್ಕೆ ಅಂದರೆ ನಿಮಗೆ GPA ಆಗಿತ್ತು ಅಂತಂದರೆ ಖಂಡಿತ ನಿಮಗೆ ಖಾತೆ ಬರಲ್ಲ. ಸರ್ ನಂದು GPA ಆಗಿದೆ, ನನ್ನ ಖಾತೆ ಕೊಡ್ತಾರಾ, ನನಗೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀನಿ, ನೋಟ್ರಿ ಮಾಡ್ಕೊಂಡಿದ್ದೀನಿ, ನನ್ನ ಖಾತೆ ಕೊಡ್ತಾರಾ, ಈ ಥರ ಫೋನುಗಳು ಮಾಡ್ತಾ ಇದ್ದೀರಾ. ಇದು ಸುಮ್ಮನೆ ನನ್ನ ಟೈಮನ್ನು ವೇಸ್ಟ್ ಮಾಡಲಿಕ್ಕೆ ನೀವು ಫೋನನ್ನು ಮಾಡ್ತೀರಾ. ಇದು ಖಂಡಿತ ನಿಮಗೆ ನೋಟ್ರೈಸ್ಡ್ ಅಗ್ರಿಮೆಂಟ್ ಆಗ್ಬೋದು, ನೋಟ್ರೈಸ್ಡ್ GPA ಆಗ್ಬೋದು, ಅಥವಾ ರಿಜಿಸ್ಟರ್ಡ್ GPA ಆಗ್ಬೋದು, ನಿಮಗೆ ಯಾವುದೇ ರೀತಿಯ ಖಾತೆ ಸಿಗೋದಿಲ್ಲ. ಯಾಕಂತಂದರೆ ನೀವೇನಾದರೂ ಆ ಥರ ಮಾಡ್ಕೊಂಡಿತ್ತು ಅಂತಂದರೆ ನಿಮಗೆ ಪ್ರೀವಿಯಸ್ ಓನರ್ ಯಾರಿರ್ತಾರೆ ಆ ಸೈಟಿಗೆ ಆಗ್ಬೋದು, ಬಿಲ್ಡಿಂಗ್ ಆಗ್ಬೋದು, ಅವರ ಹೆಸರಿಗೆ ನೀವು ಖಾತೆ ಮಾಡಿ ಅವ್ರ ಕಡೆಯಿಂದ ನೀವು ರಿಜಿಸ್ಟರ್ಡ್ ಡೀಡ್ ಅನ್ನ ನೀವು ಮಾಡ್ಕೊಳ್ಬೋದು. ಅದು ಒಂದು ಮಾರ್ಗ ಬಿಟ್ರೆ ನಿಮಗೆ ಯಾವುದೇ ರೀತಿಯ ನಿಮಗೆ ಬೇರೆ ಆಪ್ಷನ್ ಇಲ್ಲ. ಯಾಕಂದ್ರೆ ಇನ್ನು ತುಂಬಾ ಜನ ಫೋನ್ ಮಾಡಿ, ಸರ್ ನಾನು ಅಗ್ರಿಮೆಂಟ್ ಹಾಕೊಂಡಿದ್ದೀನಿ, GPA ರಿಜಿಸ್ಟರ್ ಮಾಡ್ಕೊಂಡ್ಲಾ, ಸರ್ ನಾನು ಸೈಟ್ ತಗೊಳ್ತಾ ಇದ್ದೀನಿ, GPA ರಿಜಿಸ್ಟರ್ ಮಾಡ್ಕೊಂಡ್ಲಾ, ಇವೆಲ್ಲನೂ ಈ ತರ ಕ್ವಶನ್ ಇತ್ತು ಅಂತಂದ್ರೆ ಖಂಡಿತ ಕ್ಲಾರಿಫಿಕೇಶನ್ಗೆ ನನಗೆ ಫೋನ್ ಮಾಡಬೇಡಿ. ಯಾಕಂತಂದ್ರೆ ನಾನು ಅದಕ್ಕೆ ಸಂಬಂಧಪಟ್ಟಾಗೆ 10 ವಿಡಿಯೋಸ್ ಮಾಡಿದ್ದೀನಿ. ನೀವು GPA ಮಾಡ್ಕೊಳ್ಬೋದಾ, ಮಾಡ್ಕೊಳ್ಬಾರ್ದಾ, ನೀವು ಸೈಟ್ ಇವಾಗ ಹೊಸದಾಗಿ ತಗೊಳ್ಬಾರ್ದಾ, ಇವೆಲ್ಲದಕ್ಕೂ ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ಅದಕ್ಕೋಸ್ಕರ ನೀವು ಫೋನ್ ಮಾಡಿ ನನಗೆ ಟೈಮನ್ನು ವೇಸ್ಟ್ ಮಾಡಬೇಡಿ. ಯಾಕಂದರೆ ನಿಮ್ಮ ಟೈಮು ವೇಸ್ಟು, ನನ್ನ ಟೈಮು ವೇಸ್ಟು, ಸುಮ್ಮನೆ ನನ್ನ BP ರೈಸ್ ಆಗುತ್ತೆ. ಯಾಕಂದರೆ ನಾನು ವಿಡಿಯೋಸಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ, ನೀವು ಯಾವ ಥರ ಸೈಟ್ ತೊಗೊಳ್ಬೋದು, GPA ಮಾಡ್ಕೊಳ್ಬಾರ್ದಾ, ಯಾವ ಸೈಟಿಗೆ ಖಾತಾ ಆಗುತ್ತೆ, ಯಾವ ಸೈಟಿಗೆ ಆಗಲ್ಲ, ಯಾವುದಕ್ಕೆ ಅಮೆಂಡ್ಮೆಂಟ್ ಬಂದಿದೆ, ಯಾವುದಕ್ಕೆ ಅಮೆಂಡ್ಮೆಂಟ್ ಬಂದಿಲ್ಲ, ಪ್ರತಿಯೊಂದಕ್ಕೂ ಕೂಡ ಒಂದೊಂದಕ್ಕೂ ಕೂಡ ನಾನು ವಿಡಿಯೋಸನ್ನು ಹಾಕಿದ್ದೀನಿ. ಯಾಕಂದ್ರೆ ನಿಮಗೆ ನಾನು ನಾರ್ಮಲ್ ಆಗಿ ಹೇಳಿದ್ರೆ ಅರ್ಥ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ವಿಡಿಯೋಸಲ್ಲಿ ಸಂಪೂರ್ಣವಾಗಿ ಸವಿವರವಾಗಿ ನಾನು ವಿವರಿಸಿದ್ದೀನಿ. ಆ GPA ಎಲ್ಲನೂ ಏನು ಪ್ರಾಬ್ಲಮ್ ಆಗುತ್ತೆ, ನೀವು ಯಾಕೆ GPA ಮಾಡ್ಕೊಳ್ಬಾರ್ದು, ಡೈರೆಕ್ಟ್ ಡೀಡೇ ಮಾಡ್ಕೊಳ್ಳಿ ಅಂತ ಏನಕ್ಕೆ ನಾನು ಸಜೆಸ್ಟ್ ಮಾಡ್ತೀನಿ, ಅದೆಲ್ಲದಕ್ಕೂ ಕೂಡ ನಾನು ವಿಡಿಯೋಸನ್ನು ಮಾಡಿದ್ದೀನಿ. ಯಾಕಂದರೆ ಒಂದು ನಾವು ಅನುಭವದಿಂದ ಹೇಳ್ತಾ ಇದ್ದೀವಿ. ಆ ಅನುಭವನ್ನೇ ನೀವು ಒಂದು ನೆಗೆಟಿವ್ ಆಗಿ ತಗೊಂಡ್ರೆ ಅದು ಖಂಡಿತ ನಮ್ಮ ತಪ್ಪಲ್ಲ. ನಿಮಗೆ ಒಂದು ಉಪಯೋಗ ಆಗಲಿ, ನಿಮಗೊಂದು ಅವೇರ್ನೆಸ್ ಬರಲಿ ಅಂತ ಹೇಳಿಬಿಟ್ಟು ಅಷ್ಟೆಲ್ಲನೂ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇರೋದು. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಉದ್ದೇಶ ಇಲ್ಲ. ಯಾಕಂದರೆ ಈ ಬಿಲ್ಡರ್ಸ್ ಧಮಕಿ ಹಾಕೋದು, ಪೊಲಿಟಿಕಲ್ ಲೀಡರ್ ಧಮಕಿ ಹಾಕೋದು, ಆ ಧಮಕಿಗಳಿಗೆಲ್ಲನೂ ನಾನು ತಲೆ ಕೆಡಿಸ್ಕೊಳ್ಳೋದು ಇಲ್ಲ. ಯಾಕಂತಂದ್ರೆ ಜನಗಳ ಕ್ಷೇಮ ನಮ್ಮ ಕ್ಷೇಮ, ನಾನು ಯೋಚನೆ ಮಾಡೋದು ಅದೊಂದೇನೇನೆ. ಯಾಕಂದ್ರೆ ಅಲ್ಲಿ ಜನಗಳಿಗೆ ಏನಾದ್ರೂ ಮೋಸ ಆಗ್ತಾ ಇದೆ ಅಂತಂದ್ರೆ ನಾನು 100% ನಾನು ಮೋಸ ಆಗ್ತಾ ಇದೆ ಅಂತಂದೇಳಿ ಬರ್ತೀನಿ. ನನ್ನ ಕಾನ್ಸೆಪ್ಟ್ ಇರೋದು ಅದು. ಎಲ್ಲೇ ಆಗಲಿ, ನೀವು ಯಾವುದೇ AC DC ತಹಸೀಲ್ದಾರ್ ಎಲ್ಲೇ ಇದ್ರೂ ಕೂಡ ಅಷ್ಟೇನೇನೆ. ಆದ್ರಿಂದ ನನಗೆ ಇಲ್ಲಿಗಲ್ ಏನಾದ್ರೂ ಕ್ವಶನ್ಸ್ ನೀವು ಈ ಥರ ಮಾಡ್ಕೊಡ್ತೀರಾ, ಆ ಥರ ಮಾಡ್ಕೊಡ್ತಿದ್ರೆ, ಇಲ್ಲಿಗಲ್ ಆಗಿ ಮಾಡ್ಕೊಡ್ತೀರಾ ಅಂತಂದರೆ ಖಂಡಿತ ನನ್ನ ಕಾಂಟ್ಯಾಕ್ಟ್ ಮಾಡಬೇಡಿ. ನೀವು ಆ ಥರ ಇಲ್ಲಿಗಲ್ ಇದು ಕೇಳಿದ್ರು ಕೂಡ ನಾನು ಬ್ಲಾಕ್ ಮಾಡಿಬಿಡ್ತೀನಿ. ಏನಿದ್ರು ಕೂಡ ಪಕ್ಕಾ ಲಿಟಿಗೇಷನ್ ಇಲ್ಲದೆ ಇರುವಂಥದ್ದು, 100% ಟೈಟ್ಲ್ ಕ್ಲಿಯರ್ ಇರೋವಂಥದ್ದು ನಿಮಗೆ ತಗೊಂಡು ಬನ್ನಿ. ಅಥವಾ ನೀವು ಲಿಟಿಗೇಷನ್ ಏನಾದರೂ ಇತ್ತು ಅಂದರೆ ಸಾರ್ಟ್ ಔಟ್ ಮಾಡಿ ಅಂತ ತಗೊಂಡು ಬನ್ನಿ. ಡೂಪ್ಲಿಕೇಟ್ ಕ್ರಿಯೇಟ್ ಮಾಡಿಕೊಡಿ ಅಂತ ತಗೊಂಡು ಬರಬೇಡಿ. ನೀವು ಲಿಟಿಗೇಷನ್ ಆಗಿ ಅದೇನಾದರೂ ಇತ್ತು ಅಂದರೆ ಅದನ್ನು ಸಾರ್ಟ್ ಔಟ್ ಮಾಡಿಕೊಡ್ಲಿಕ್ಕೆ ಬನ್ನಿ. ನನ್ನ ಹತ್ರ ಆಪ್ಷನ್ಸ್ ಇರುತ್ತೆ. ಅದಕ್ಕೆ ಬೇಕಾದರೆ ನಾನು ಹೆಲ್ಪ್ ಮಾಡ್ತೀನಿ. ಅದೇನಿದೆ ನಮ್ಮ ಫೀಸನ್ನು ಕೊಡಿ. ಅಷ್ಟು ಬಿಟ್ಟು ನೀವು ಆ ಡಾಕ್ಯುಮೆಂಟ್ ಅದು, ಈ ಡಾಕ್ಯುಮೆಂಟ್ ಇದು ಕ್ರಿಯೇಟ್ ಎಲ್ಲನೂ ನಾನು ಮಾಡಿಸಲ್ಲ.
ಮಾಡೋದು ಇಲ್ಲ. ಆ ತಪ್ಪು ಕೆಲಸನ ನಾನು ಮಾಡ್ಲಿಕ್ಕೆ ಹೋಗಲ್ಲ. ಫ್ರೆಂಡ್ಸ್, ನಿಮಗೆ ಏನಾದರೂ ಕೂಡ ಒಂದು BBMP ಲಿಮಿಟಲ್ಲಿ ಆಗ್ಬೋದು, ಪುರಸಭೆ, ನಗರಸಭೆ ಅಥವಾ ನಿಮಗೆ ಒಂದು ಪಂಚಾಯತ್ ಲಿಮಿಟಲ್ಲಿ ಆಗ್ಬೋದು, ಎಲ್ಲೇ ಕೂಡ ನೀವು ಒಂದು ಈ ಆಸ್ತಿ, ಈ ಸ್ವತ್ತು, ಈ ಖಾತಾ ಅಪ್ಲಿಕೇಶನ್ ಹಾಕಬೇಕು ಅಂದರೆ ನನ್ನ ನಂಬರನ್ನು ಹಾಕಿರ್ತೀನಿ. ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಮಲ್ಲೇಶ್ವರಮಲ್ಲಿ ನಮ್ಮ ಆಫೀಸ್ ಇದೆ, ಆಫೀಸ್ ಹತ್ರ ಬಂದುಬಿಟ್ಟು ನೀವು ಅಪ್ಲಿಕೇಶನನ್ನು ಹಾಕ್ಸ್ಕೊಂಡು ಹೋಗ್ಬೋದು. ಮತ್ತು ಏನಾದರೂ ಅದರ್ ರಿಯಲ್ ಎಸ್ಟೇಟ್ ಸರ್ವಿಸಸ್ ಏನಾದರೂ ಬೇಕಾಗಿದ್ರು ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಯಾವುದೇ ಆಗಿರಲಿ, ನಿಮಗೆ ರಿಯಲ್ ಎಸ್ಟೇಟಲ್ಲಿ ಏನೇ ಸರ್ವಿಸ್ ಬೇಕಂದ್ರೂ ಕೂಡ ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನಮ್ಮ ಆಫೀಸನ್ನು ವಿಸಿಟ್ ಮಾಡಿ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.